ಹೊಲ ಆಗುತ್ತೆ. ಅಂಥದ್ದು ಅಲ್ಲೇ ಸಿಗತ್ತೆ. ಆದೋನಿಯಲ್ಲಿ ಸುಮಾರು ಈಗಲೂ ಕೂಡ ಒಂದು 200 ಸಿಗುತ್ತೆ ನಿಮಗೆ. ಪಾಂಡವಗಲ್ಲು ಅಂತಿದೆ ಒಂದು. ಶೂದ್ರ ಪೂಜೆ ಮಾಡೋದೇ ಯಾರೇ ಮಾಡಲಿ ಅಂತೂ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದೆ. ಎಷ್ಟು ಶ್ರೇಷ್ಠವಾದ ಆ ಜಾಗ ಅಂತ ಹೇಳಿದರೆ ಪಾಂಡವಗಲ್ಲು, ಅಲ್ಲಿ ಪ್ರಾಣದೇವರು. ಅದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಕಾಮವರ, ಅಲ್ಲೊಂದು ಪ್ರಾಣದೇವರು. ಉರುಕೊಂಡ, ಅಲ್ಲೊಂದು ಪ್ರಾಣದೇವರು. ಹೀಗೆ ಆಮೇಲೆ ಅನಂತ ಮಂಗಳ ಆಂಜನೇಯ, ಅದಕ್ಕೆ ಹೆಸರು. ನಿಮ್ಗೆ ಅನಂತ ಮಂಗಳ ಬೇಕು, ಅಲ್ಲಿ ಹೋಗಬೇಕು. ಆದೋನೆಲ್ಲೇ ಇದೆ. ಈಗ ಆದೋನೆ ಸುತ್ತಮುತ್ತಲು ಸುಮಾರು 200 ಇದೆ. ಘನಗಿರಿ ಪೆನುಕೊಂಡ ಹೋದ್ವಿ ನೀವು ಅಂದರೆ ಬೆಟ್ಟಕ್ಕೆ ಹೋಗಬೇಕಷ್ಟೇ, ಅಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಇದೆ. ಹಾಗಾಗಿ ಇಷ್ಟೊಂದು ಹನುಮಂತರು ಸ್ಥಾಪನೆ ಮಾಡಿ ಮುಂದೆ ನಮ್ಮ ದ್ವೈತ ಮತಕ್ಕೆ, ಹಿಂದೂಗಳಿಗೆ ಅಲ್ಲದೆ ಬ್ರಾಹ್ಮಣರಿಗೆ ಯಾರು ಸಜ್ಜನರು ಅವರಿಗೆಲ್ಲ ಅನಾನುಕೂಲ ಆಗಬಾರ್ದೆಂಬ ಉದ್ದೇಶದಿಂದ ಅಲ್ಲಲ್ಲಿ ಪ್ರಾಣದೇವ ಸ್ಥಾಪನೆ ಮಾಡಿ ಮುಂದೆ ಈ ಪ್ರಾಣದೇವರು ಸುಮ್ಮನೆ ಈಗ ನಿಂತ್ಕೊಂಡಿರ್ತಾನಷ್ಟೇ, ಆಮೇಲೆ ತೋರಿಸ್ತಾನೆ ಅವನ ಕೆಲಸ ಏನು ಅಂತ. ಅದಕ್ಕಾಗಿ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಕೂಡ ಎಂಥೋದ್ಧಾರಕ ಹನುಮ. ವಿಜಯದಾಸರ ಸುಳಾದಿ ಇಲ್ಲ ಅಂತಾದರೆ ಎಂಥೋದ್ಧಾರಕ ಹನುಮನ ಸಾಮರ್ಥ್ಯ ನಮ್ಗೆ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ನೋಡಿ, ಈಗ ಒಂದು ಶಾಂಪಲ್ ನಾವು ನೋಡಿದ್ವಿ ಅಂದರೆ ಆ 732 ಹನುಮಂತಗಳ ಸ್ಥಾಪನೆ ಹಿನ್ನೆಲೆಯಲ್ಲಿ ಎಷ್ಟೊಂದು ಮಂತ್ರ ಅಲ್ಲಿ ಇರಬೇಕು ನೋಡಿ. ಹಾಗೆ ಅಲ್ಲೇ ಹೇಳ್ತಾರೆ ವಿಜಯದಾಸರು ಅಂದರೆ, ಯಂತ್ರೋದ್ಧಾರಕ ಹನುಮ ಸುರಸಾರ್ವಭೌಮ, ಯಂತ್ರಧಾರಕ ಎನಗೆ ಮನಸ್ಸಿನೊಳಗೆ, ಯಂತ್ರವಾಹಕನ ಪೂರ್ಣ ದಯದಿಂದ ಸಕಲಾಂತರ್ಯಾಮಿಯಾಗಿ ಚರಿಸುವ ಮಂತ್ರಿ, ಎಲ್ಲರಲ್ಲೂ ಚರಿಸುವ ಮಂತ್ರಿ ಅಂಥೇಳಿ ವ್ಯಾಸರಾಯರು ಈಗೇನು ಯಂತ್ರೋದ್ಧಾರಕ ಹನುಮ ಇದೆ, ಅದರ ಎದುರುಗಡೆ ಜಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ. ಅದು ಅವರಿದ್ದ ಕಾಲದಿಂದ ಇರೋದು, ನೆನ್ನೆ ಮೊನ್ನೆ ಬಂದಿದ್ದಲ್ಲ. ಅದರ ಮುಂದೆ ಅವರು ಕೂತಿದ್ದರು. ಸರಿಯಾಗಿ ದೊಡ್ಡ ಬಂಡೆ ಇತ್ತು. ಆ ಬಂಡೆ ಹತ್ರ ಇದ್ದಕ್ಕಿದ್ದಾಗೆ ಒಂದು ಪ್ರಾಣದೇವ, ಒಂದು ಕೋತಿ ಬಂತು. ನೋಡಿದು ಹಾರು ಹೋಯಿತು. ಇನ್ನೊಂದು ಸಾರಿ ಬಂತು, ಇನ್ನೊಂದು ಪ್ರಾಣದೇವರು, ಅದು ಹಾರೋಯಿತು. ಹೀಗೆ 1, 2, 3 ಆಗಿ ಕಡೆಗೆ 12 ಪ್ರಾಣದೇವರು ಹಾರೋಯಿತು. ಇದೇನು 12 ಪ್ರಾಣದೇವರು ಹಾರು ಹೋಯ್ತಲ್ಲ ಅಂದರೆ ಕೋತಿ ಹಾರು ಹೋಯ್ತಲ್ಲ, ಏನೋ ಪರಮಾತ್ಮನ ಅಭಿಪ್ರಾಯ ಇರಬೇಕು. ಈ ಸತಿ ಈಗ ಬರೋ ಕೋತಿ ಇದಲ್ಲ, ಅದನ್ನು ಬಿಡಬಾರ್ದು ಅಂತ ಹೇಳಿದ್ದೆ. ಅಂಗಾರ ತೆಗೆದುಕೊಂಡು ಯಂತ್ರ ಬರೆದ್ರು ಮೊದಲು. ಈಗ ಬಂದ, ಅಲ್ಲಿ ಬಂದ ಕೂಡಲೇ ಆ ಯಂತ್ರ ಇತ್ತಲ್ಲ, ಯಂತ್ರರಾಜಾಯ ವಿದ್ಮಹೆ ಅಂತ ಒಂದು ಯಂತ್ರ ಮಂತ್ರ ಇದೆ, ಅದು ಹಾಕಿದರು. ಅಲ್ಲೇ ಸ್ತಬ್ಧ, ಹಾಗೇ ಕೂತ್ಕೊಂಡು. ಹೇಗೆ ಒಂದು ಕರ ನಾಭಿ ಕಡೆಗೆ, ಒಂದು ಕರದಲ್ಲಿ ಜಪಮಾಲೆ, ಅಂದರೆ ಹೀಗೆ ಇರೋದು. ಈ ಕೈ ಇದಲ್ಲ, ಅದು ಹೀಗೆ ನಾಭಿ ಕೆಳಗಡೆ, ಇದು ಜಪದ ಮಾಲೆ. ಛಂದದಿಂದ ಪದ್ಮಾಸನದಲ್ಲಿ ಕುಳಿತು ನಿತ್ಯಾನಂದ ವಿಜಯ ವಿಠ್ಠಲರೇಯನ ಧ್ಯಾನಿಸುವ. ಆದರೆ ಇವನು ಹೊಟ್ಟೋಗಬಾರ್ದಲ್ಲ ಹಾರಿ, ಅದಕ್ಕೋಸ್ಕರ ಯಂತ್ರ ಏನೋ ಬರೆದರು, ಆದರೆ ಅವನು ಇಲ್ಲೇ ಇರಬೇಕು, ಜನರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅದಕ್ಕೇನು ಮಾಡಿದ್ರು, 3 ಕೋಟಿ ಬೀಜಾಕಾರವ ಮಂತ್ರವ ಜಪಿಸಿ ಧಾರಿಯನ್ನು ಎರುದು ನಿನ್ನೆಯ ಸುಂದರ ಮೂರುತಿಯನ್ನು ನಿಲ್ಲಿಸಿದರು ವ್ಯಾಸರಾಜರು. 3 ಕೋಟಿ ಮಂತ್ರ. ನಮ್ಮ ಜನ್ಮದಲ್ಲಿ ಸಾಯೋ ವಯಸ್ಸಾಯಿತು, ಇನ್ನೂ ಕೂಡ 1 ಲಕ್ಷ ಗಾಯತ್ರಿ ಆಗಿಲ್ಲ. ಮಾಡಿದ್ರೆ ತಾನೇ ಆಗೋದು. 3 ಕೋಟಿ ಬೀಜ ಮಂತ್ರವನ್ನು ಧಾರೆ ಎಳೆದ್ರಂಥವರಿಗೆ. ನಿಂಗೆ ಅಂತ ಯಾವುದು ಮಂತ್ರ? ಓಂ ಓಂ ಓಂ. ಆ ಮಂತ್ರ 3 ಕೋಟಿ ಜಪ ಮಾಡಿ ಅದನ್ನು ಧಾರೆ ಎರೆದರಂತೆ. ಮತ್ತು ಪ್ರಾಣ ಪ್ರತಿಷ್ಠಾಪನೆ ಕೈ ಕಾಲು ಕಣ್ಣು ಮೂಗು ಬರಬೇಕಲ್ಲ, ಅದರಲ್ಲಿ ಇನ್ನೊಂದು ಕೋಟಿ ಜಪ ಮಾಡಿದ್ರಂತೆ. 1 ಕೋಟಿ ಬೀಜಾಕಾರವನ್ನು ಜಪಿಸಿ ಪ್ರಾಣ ಪ್ರತಿಷ್ಠೆಯು ಮಾಡಿ ನಿಂದಿಸಿದರು ವ್ಯಾಸರಾಜರು. ಸರಿ, ಪ್ರಾಣದೇವರು ಬಂದು ಭದ್ರ ನಿಂತ್ಕೊಂಡ. ಮತ್ತು ಈ ಹಾರೋಗಿದ್ದಲ್ಲ 12, ಅದೇನು ಮಾಡಬೇಕು? ಅದನ್ನು ಆಕರ್ಷಣ ಮಂತ್ರ ಅಂತಿದೆ. ವಿಜಯಿಂದ ತೀರ್ಥರಿಗೆ ಇವ್ರು ಹೇಳಿಕೊಟ್ರು ಅಂತ ಹೇಳಿದ ಮೇಲೆ ಇವ್ರಿಗೆ ಗೊತ್ತಿಲ್ಲ ಆಕರ್ಷಣ ಎಂಬುದು. 64 ಕಲೆಯಲ್ಲಿ ಗೊತ್ತಿಲ್ವ ಅದು? ಆ ಮೇಲೆ ಹೋಗಿದ್ದರೆ ಆಕರ್ಷಣ ಮಂತ್ರ ಹೇಳಿದ್ರಂತೆ, ಬಂದ್ಬಿಡ್ತು ಎಲ್ಲ. ಸುತ್ತಲೂ ಕೂಡ 12 ಆಭರಣ ಅಲಂಕಾರ ಮಾಡಾಕ್ಬಿಟ್ರು. ಒಟ್ಟು ಎಷ್ಟಾಯಿತು? 13 ಆಯಿತು. ಯಾಕೆ 13 ಆಯಿತು ಅಂದರೆ, ಅದೇ ಮಾರ್ಗಶಿರ ಮಾಸದ ತ್ರಯೋದಶಿ ದಿವಸ ಸ್ಥಾಪನೆ ಮಾಡಿದ್ದದನ್ನು. ಯಾಕೆ ಅಂದರೆ, ಮೊಟ್ಟ ಮೊದಲು ರಾಮಚಂದ್ರ ಮತ್ತು ಹನುಮಂತ ದೇವರು ಭೇಟಿ ಮಾಡಿದ ಕಲ್ಲಿರುವ ಶಿಲೆ ಅದು. ಅದಕ್ಕೆ ಅಲ್ಲೇ ಹನುಮಂತ ಇವರಿಗೆ ಕಾಣಿಸಿದರು. ಅವತ್ತು ಮಾರ್ಗಶಿರ ಮಾಸ ತ್ರಯೋದಶಿ ಆವತ್ತು. ಅದಕ್ಕೆ 13 ಹನುಮಂತಗಳ ಸ್ಥಾಪನೆ ಮಾಡಿ ಮಾರ್ಗಶಿರ ಮಾಸದ ಏನು 13ನೇ ದಿವಸ ಇದೆ, ಅದು
ಹನುಮದ್ ವ್ರತ. ಹನುಮತ್ ಜಯಂತಿ ಅಲ್ಲ, ಜಯಂತಿ ಗೊತ್ತಿಲ್ಲ, ವ್ರತ ಗೊತ್ತಿಲ್ಲ, ಎಲ್ಲದಕ್ಕೂ ಹನುಮತ್ ಜಯಂತಿ. ಅವ್ರ ಮುಖ್ಯ ಉದ್ದೇಶ ಏನೋ ದುಡ್ಡು ಕಲೆಕ್ಷನ್ನು. ಅದು ಜಯಂತಿಯಿಂದಲೇ ಬರೋದು, ಹನುಮದ್ ವ್ರತ ಅಂತ ಬರೋಲ್ಲ, ಕೊಡಲ್ಲ ಅವರು. ಅದಕ್ಕೆ ಜಯಂತಿ ಅಂತ ಹೇಳಿಬಿಟ್ಟು ವ್ಯವಸ್ಥೆ ಮಾಡಿ ಅಂತೂ ಇದು ಮಾಡ್ಕೊತಾರೆ. ಅದಲ್ಲ, ಇದು ಯಂತ್ರೋದ್ಧಾರ. ಇದು ಮೊಟ್ಟ ಮೊದಲು ಮಾಡಿದ್ದು ಹುಲಿಕುಂಟೇಶ್ವರ, ಅದು ಗೊತ್ತಲ್ಲ, ಅದು ಅಷ್ಟೇ. ವ್ಯಾಸರಾದರೆ ಎಷ್ಟು ಹನುಮಂತಗಳು. ಈ ಮೊನ್ನೆ ಒಂದು ಈ ಪಾಪಾರಪೇಟೆ ಅಂತ ಒಂದು ತಮಿಳ್ನಾಡು ಹತ್ರ ಬರುತ್ತೆ, ಹೊಸೂರು ಆದಮೇಲೆ ಒಂದು ಬರುತ್ತೆ. ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಊರಿದೆ. ಈಗ ಒಂದು ಶ್ರೀನಿವಾಸ ದೇವರನ್ನ ಅಂದರೆ ಚೆನ್ನಕೇಶವ ದೇವಸ್ಥಾನ ಇದೆ, ಅಲ್ಲಿ ಪ್ರಾಣದೇವರಿದೆ. ಅಲ್ಲಿ ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರು ಹೋಗಿದ್ದರು, ಅಲ್ಲಿ ಸ್ಥಾಪನೆ ಮಾಡೋರು. ಅಲ್ಲಿ ಶಂಖಚಕ್ರನೂ ಇದೆ ಅಲ್ಲಿ. ಹಾಗೆಯೇ ವ್ಯಾಸರಾಜರ ಎಲ್ಲ ಚಿಹ್ನೆಗಳು ಇದೆ. ಅದು ಹೇಗಿದೆ, ಮುಖ ಇತ್ಲ ಕಡೆ ಅದು. ಈ ಕೆಂಗಲ್ ಹನುಮಂತ ನೋಡಿದ್ದೀರಲ್ಲ ನೀವು, ಅದು ವ್ಯಾಸರಾಜರು, ಇನ್ನೀಗ ಬೇರೆ ಅವನೂ ಅಲ್ಲ. ಆ ಕೆಂಗಲ್ ಹನುಮಂತ ಅಂತ ಒಬ್ಬನು ವಿಧಾನಸೌಧ ಕಟ್ಸಿದ್ನಲ್ಲ, ಅವನು ಹುಟ್ಟಿದ್ದು ಕೂಡ ಇವನ ಅನುಗ್ರಹದಿಂದಲೇ. ಅದಕ್ಕೆ ಅದೇ ಹೆಸರು ಅವನಿಗೆ ಭದ್ರಾಯಿತು. ಹಾಗಾಗಿ ಅಂತಹ ಹನುಮಂತ ಏನಿದ್ದಾನೆ ಅವನು ಕೆಂಗಲ್ ಹನುಮಂತ, ಅವನ ಮುಖ ಹೀಗೆ ಇತ್ಲಾಗಡೆ ಮುಖ ನೋಡ್ತಾ ಇರೋರು, ಅದೇ ರೀತಿ ಮುಖ. ವ್ಯಾಸರಾಜ ಎಲ್ಲ ಚಿಹ್ನೆ, ಸೌಗಂಧಿಕ ಪುಷ್ಪ, ಆಮೇಲೆ ಶಂಖಚಕ್ರ. ಇದಕ್ಕೆ ಏನು ಮಾಡ್ತಾಯಿದ್ರು ಹಿಂದೆಲ್ಲ ಪ್ರಾಣದೇವರು ಸ್ಥಾಪನೆ ಮಾಡುವಾಗ ಅಂತ ಈಗೊಂದು ವಿಷಯ ಗೊತ್ತಾಯ್ತು ನಮಗಲ್ಲಿ. ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಒಂದು ಇಷ್ಟು ದಪ್ಪ ದೊಡ್ಡ ಕಲ್ಲಿದೆ. ಅದರಲ್ಲಿ ಇಲ್ಲಿ ಹೇಗಿದೆಯೋ ಹಾಗೇ ನಾಲ್ಕು ಎತ್ತಿದ್ದಾರೆ. ಅಂದರೆ ಮೊದಲು ರಿಹರ್ಸಲ್ ಮಾಡಿ ನೋಡೋದು. ಚಿತ್ರ ಬರಿಬೇಕಾದ್ರೆ ಮೊದಲು ರಿಹರ್ಸಲ್ ಮಾಡಲ್ವಾ, ಅದು ಮಾಡೋದು ಮೊದಲು, ಆಮೇಲೆ ಇಲ್ಲಿ ಸ್ಥಾಪನೆ ಮಾಡೋದು. ಹೀಗೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಒಂದು ಹೊಸ ವಿಷಯ ನಮ್ಗೆ ಅಲ್ಲಿ ಹೋದಾಗ. ಅಂತಹ ಒಂದು ಆ ಪ್ರಾಣದೇವರು, ಅಲ್ಲಿ ಶಂಖಚಕ್ರನೂ ಇದೆ. ಇನ್ನು ಸೂರ್ಯ ಚಂದ್ರ ಇರುತ್ತೆ ಕೆಲವು ಕಡೆ. ಈಗ ನೀವು ಅನಂತಪುರಕ್ಕೆ ಹೋಗಿ, ಅಲ್ಲಿ 2 ಪ್ರಾಣದೇವರಿದೆ ಮಠದಲ್ಲಿ. ಅದು ಉತ್ತರಾದಿ ಮಠ. ಅದು ಆ ಉತ್ತರಾದಿ ಮಠದಲ್ಲಿ 2 ಪ್ರಾಣದೇವರು ಇದೆ. ಒಂದು ಜನ್ಮೇಜಯ ಪ್ರತಿಷ್ಠಾಪನೆ ಮಾಡಿದ್ದು ಇದೆ, ವ್ಯಾಸರಾಜ ಮಾಡಿದ್ದು ಇದೆ. ಪಕ್ಕದಲ್ಲೇ ಇದೆ 2. ಕೆಲವು ಸಾರಿ ಜನ್ಮೇಜಯ ಮಾಡಿದ್ದೇನಿದೆ ಆ ಪ್ರತಿಮೆ ಇರುತ್ತಲ್ಲ, ಅದನ್ನು ವ್ಯತ್ಯಾಸ ಆಗಿಬಿಡುತ್ತೆ. ಯಾರು ಮುಟ್ಟಿ ಸಂಧಿಹಾರ ಹೋಗಿರುತ್ತೆ, ಇವರು ಹೋಗಿ ಸ್ಥಾಪನೆ ಮಾಡಿರ್ತಾರೆ. ಇನ್ನು ಕಾಗ್ದೇಶ, ಶಾಂತೇಶ, ಭ್ರಾಂತೇಶ ಗೊತ್ತಲ್ಲ ನಿಮಗೆ, ಅದು ಈ ವ್ಯಾಸರಾಜರದ್ದೇ 3 ಕೂಡ. 3 ಅವರದಲ್ಲ, 2 ವ್ಯಾಸರಾಜರದು, ಒಂದು ಬ್ರಹ್ಮಣಿ ತೀರ್ಥರು. ಅದು ಹೇಗೆ, ಮೊದಲನೇದು ಯಾವುದು? ಮೊದಲು ಇಲ್ಲಿ ಎಲ್ಲ ಒಂದೇ, 3 ನಮಗಿದ್ದೇ ಇದಲ್ಲ. ಕಾಂತೇಶ ಕದರಮಂಡಲಿಗೆ ಇದೆ, ಸಾತೇನಹಳ್ಳಿಯಲ್ಲಿ ಶಾಂತೇಶ ಇದ್ದಾನೆ, ಇಲ್ಲಿ ಭ್ರಾಂತೇಶ ಇದ್ದಾನೆ. ಎಲ್ಲಿ? ಶಿಕಾರಿಪುರದಲ್ಲಿ. ಆ ಶಿಕಾರಿಪುರದಲ್ಲಿ ಆ ಊರಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಇದ್ದ. ಅಲ್ಲೇ ಪಕ್ಕದ ಒಂದು ಸರೋವರ ಇದೆ, ಅಲ್ಲಿ ದೊಡ್ಡ ಬಂಡೆ ಬಿದ್ದಿತ್ತು. ಆ ಬಂಡೆ ಏನಿದೆ, ಆ ಬಂಡೆಯನ್ನು ನೋಡಿದ್ರೆ ಅಲ್ಲಿ ಪ್ರಾಣದ ಕೆಳಗಡೆ ಇರೋದು, ಎಲ್ಲ ತುಳಿಯೋದು, ಆಟ ಆಡೋದು, ಬಟ್ಟೆ ಹೀಗೆಲ್ಲ ಮಾಡ್ಕೊತಾ ಇದ್ದರು. ವ್ಯಾಸರಾಜರಿಗೆ ಹನುಮಂತ ಹೇಳಿದ, ನಾ ಅಲ್ಲಿದ್ದೀನಿ, ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ. ತೆಗೆದು ನೋಡಿದ್ರೆ ಪ್ರಾಣದೇವಿ ಇತ್ತು, ಸುಂದರವಾದ ಪ್ರತಿಮೆ. ಅವನೇನು ಪ್ರಾಣದೇವರು ಅಷ್ಟೇ ಹೇಳಬೇಕಷ್ಟೇ, ಹೆಸರು ಗೊತ್ತಿಲ್ವಲ್ಲ. ಯಾಕೆ ಜಾಗ ಬೇಕೀಗ. ಆ ಊರಿನ ಯಜಮಾನ ಕರೆದರು, ನೀನು ಈ ಪ್ರಾಣದ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಜಾಗ ಕೊಡ್ತೀಯ ಅಂತ. ನನ್ನ ಹೆಸರೇ ಇಡೋದಾದ್ರೂ ಕೊಡ್ತೀನಿ ಅಂತ. ಏನು ಅವನ ಹೆಸರು? ಹುಚ್ಚುರಾಯ ಅಂತ ಅವನಿಗೆ ಹೆಸರು. ಸರಿ ಆಯಿತು, ಅದೇ ಹೆಸರೇ ಹೇಳ್ಬಿಟ್ರು, ಹುಚ್ಚುರಾಯ ಅಂತ. ಆ ಪ್ರಾಣದೇವರಿಗೂ ಅದೇ ಹೆಸರು, ಹುಚ್ಚುರಾಯ ಸ್ವಾಮಿ ಅಂತ ಹೆಸರು. ಪ್ರತಿ ದಿವಸವೂ ಕೂಡ ಅಲ್ಲಿ ಗಣ್ಯ ಅಲಂಕಾರ ಅವನಿಗೆ ಇದ್ದೇ ಇರುತ್ತೆ. ಪ್ರತಿ ದಿವಸ ಕ್ಯೂ ನಿಂತ್ಕೋಬೇಕು ನೀವು, ಹೋದ ತಕ್ಷಣ ಮಾಡಲ್ಲ, ಅಷ್ಟೊಂದು ಇರುತ್ತೆ ಅವನು. ನಾನಲ್ಲಿ 1 ವಾರ ಇರುವ ಸಂದರ್ಭ ಬಂದಿತ್ತು. ಆಗ ಅಲ್ಲಿ ಆ ರಾಘವೇಂದ್ರ ಮಠದ ಇದಕ್ಕೆ ಅಂತ ಉಪನ್ಯಾಸಕ್ಕೆ ಬಂದಿದ್ದಾಗ ನಾನು ಅಲ್ಲಿ ಹೋದೆ, ಪೂಜೆ ಮಾಡೋದು. ನಾನು ಕೂಡ ಮಾಡಿಸ್ತಾರೆ, ಏನು ತೊಂದರೆ ಇಲ್ಲ. ಅಂದರೆ ಎಲ್ಲರಿಗೂ ಮಾಡಿಸೋದಿಲ್ಲ, ಅವರೇ ಗುರ್ತು ಮಾಡಿಸಿದ್ರೆ ಪೂಜೆ ಮಾಡಲಿಕ್ಕೆ ಬಿಟ್ಟರು. ಆ ಬೆಣ್ಣೆ ಹಚ್ಚುವಾಗ ಆ ಮೂಗಿದೆ ನೋಡಿ, ಅದು ಹಿಂಗೆ ತಿರ್ಸಿದ್ರೆ ತಿರುಗುತ್ತೆ ಮೂಗು. ಆ ಪ್ರಾಣದೇವಿ ಬಹುಶಃ ನಿಮ್ಗೆ ಯಾರೂ ಗೊತ್ತಾಗೋದಿಲ್ಲ, ಅದು ಮುಟ್ಟಿದ್ರೆ ಗೊತ್ತಾಗತ್ತಷ್ಟು. ಏನು ಹಿಂಗೆ ಮೆತ್ತಲಿಕ್ಕೆ ಅಂದರೆ ತಿರುಗ್ತದು. ಹಿಂಗೆ ತಿರ್ಸಿದ್ರೆ ಮೂಗು ಸರಿ ತಿರುಗತ್ತೆ. ಯಾಕೆ ಅಂತ ಆಮೇಲೆ ಗೊತ್ತಾಯಿತು. ಅದೇನಾಯಿತು ಅಂದರೆ ತರುವಾಗ ಬಂಡೆ ಆ ಮೂಗು ಒಡೆದೋಯ್ತು. ಭಿನ್ನ ಆಗಿದ್ದನ್ನು ಪ್ರತಿಷ್ಠಾಪನೆ ಮಾಡಬಾರ್ದಲ್ಲ. ವ್ಯಾಸರಾಜ ಅಯ್ಯೋ ಭಿನ್ನ ಆಗುತ್ತಿಲ್ಲ, ಏನು ಮಾಡೋದು, ಪರಮಾತ್ಮ ಅಭಿಪ್ರಾಯ ಏನಿದೆ ಅಂತ ಸ್ವಪ್ನದಲ್ಲಿ ಬಂದ. ಪುನಃ ನೋಡು, ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಒಂದು ಮತ್ಸ್ಯ ಮೂರ್ತಿ ಸಾಲಿಗೆ ತೊಗೊಂಬ ಅಂದರು. ತಂದು ಮೂಗಿಡು ಅಂದರು. ಆ ತಂದು ಇಟ್ಟರೆ ಮೂಗು ಸರಿ ಹೋದರೆ ಅಂಟ್ಕೊಂಡಿದೆ.
ಇನ್ನು ತೆಗಿಲಿಕ್ಕೆ ಮಾತ್ರ ಬರೋಲ್ಲ. ಆ ರೀತಿ ಪ್ರಾಣದೇವ ಅಂತೂ ಮೂಗಿನಲ್ಲಿ ಪ್ರಾಣದೇವರಾಯ್ತಲ್ಲಿ. ಆಮೇಲೆ ಮುಂದೆ ಕದರಮಂಡಲಿ ಕಾಂತೇಶ ಅಲ್ಲಿ ಜನ್ಮೇಜಯ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಪ್ರಸಿದ್ಧಿ ಇರೋದು. ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ್ರು. ಅವರ ಕಣ್ಣುಗಳಿಗೆ ಸಾಲಿಗ್ರಾಮ ಎರಡಿಟ್ಟರು. ಆ ಕದರಮಂಡಲಿ ಪ್ರಾಣದೇವ ಕಣ್ಣಲ್ಲಿ ಇಟ್ಟರು. ಅದಾದಮೇಲೆ ಸಾತೇನಹಳ್ಳಿಗೆ ಬಂದಾಗ ಅವರು ಬ್ರಹ್ಮಣ್ಯ ತೀರ್ಥರು ಬಂದಿದ್ದ ಆ ಜಾಗಕ್ಕೆ. ಸಾತೇನಹಳ್ಳಿಯಲ್ಲಿ ಬ್ರಹ್ಮಣ್ಯ ತೀರ್ಥರು ಅವರೆಲ್ಲ ಊರಿನ ಜನ ಎಲ್ಲ ಕೇಳಿಕೊಂಡ್ರು, ಸ್ವಾಮಿ ಈ ಊರಲ್ಲಿ ಒಂದು ದೇವಸ್ಥಾನ ಇಲ್ಲ, ನೀವು ಒಂದು ಯಾವುದೋ ದೇವಸ್ಥಾನ ಸ್ಥಾಪನೆ ಮಾಡಿ ಚೆನ್ನಾಗಿರುತ್ತಲ್ವ. ಆಯಿತು, ಪ್ರಾಣದೇವರು ಮಾಡ್ತೀವಿ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಅವರೇ ಮಾಡಿದ್ರು. ಆ ಪ್ರಾಣದೇವ್ರ ತಲೆಯಲ್ಲಿ ಸಾಲಿಗ್ರಾಮ ಇಟ್ಟರು. ಈ ಮೂರನ್ನು ನಾವು ಪೂಜೆ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅಂತೂ ಏನು ತಾತ್ಪರ್ಯ ಇದೆ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಹನುಮ, ಭೀಮ, ಮಧ್ವ ಹೀಗಿರೋರು ನೋಡಿ. ಮೊದಲನೇದು ಯಾರು? ಹನುಮ. ಹನುಮನ ಮೂಗಿನಲ್ಲಿ ಸಾಲಿಗ್ರಾಮ. ಯಾಕೆ ಅಂದರೆ ಹನುಮಂತದೇವರು ಉಸಿರಾಡುವಾಗೆಲ್ಲೂ ಕೂಡ ಪ್ರಾಣದೇವ ಪರಮಾತ್ಮಂದೇ ಉಸಿರಾಟ ಆಗೋದು. ಮೂಗಿನಲ್ಲೇ ಪರಮಾತ್ಮ, ಉಸಿರಾಟವೂ ಕೂಡ ಅವ್ರದ್ದೇನು ಪರಮಾತ್ಮಂದೇ, ಉಸಿರು ಕೂಡ ಬೇರೆ ಮಾತಾಡೋದಿಲ್ಲ ಅಂತ. ಆ ರೀತಿ ಅವರು. ಭೀಮಸೇನ ದೇವರು ಇದ್ದಲ್ಲ, ಅವರು ಕೃಷ್ಣ ಪರಮಾತ್ಮನ ಯುದ್ಧ, ಮಹಾಭಾರತ ಯುದ್ಧದಲ್ಲಿ ಎಲ್ಲಿದ್ದರೂ ನೋಡೋದು, ಎಲ್ಲಿ ಪರಮಾತ್ಮ ಅಂತ. ಅದಕ್ಕೆ ಕಣ್ಣಲ್ಲೇ ಅವ್ರಿಗೆ ಇಟ್ಬಿಟ್ರು ಸಾಲಿಗ್ರಾಮವನ್ನು. ಬ್ರಹ್ಮಣ್ಯ ತೀರ್ಥರೇ ಇದ್ದಾರೆ ಅವರು. ಈ ಸಾತೇನಹಳ್ಳಿ ಬಂದಾಗ ತಲೆಯಲ್ಲಿ ಸಾಲಿಗ್ರಾಮ ಅಂದರೆ ವೇದಿವ್ಯಾಸ ದೇವರ ಗ್ರಂಥಗಳೆಲ್ಲ ತಲೆಯಲ್ಲೇ ಇದೆ ಅವರಿಗೆ. ಅವರಿಂದ ಪಾಠ ಕಲಿತವ್ರು ಆ ಅರ್ಥದಲ್ಲಿ. ಹೀಗಾಗಿ ಒಂದು ಕಾರ್ಯಕ್ರಮ ಮಾಡುವಾಗಲೂ ಇಷ್ಟಿಷ್ಟು ಅಂಶ ಅಡಗಿಸಿಟ್ಟಿರ್ತಾರೆ ಅಂದರೆ ವ್ಯಾಸರಾಜರ ಒಂದೊಂದು ನಾವು ವಿಚಾರ ಮಾಡ್ಕೋಬೇಕು. ಇನ್ನೆಲ್ಲ ಪ್ರಾಣದೇವರು 1, 2, 3, 4 ಅದೆಲ್ಲ ಇದೆ. ಇದನ್ನು ನೋಡಿ ಇವರು ವಿಜಯೇಂದ್ರ ತೀರ್ಥರು ಒಂದು ಕೋಲಾರದಲ್ಲಿ ಒಂದು ಸ್ಥಾಪನೆ ಮಾಡಿದ್ರು. ಹಾಗೆ ಮುಳುಬಾಗಿಲಿನಲ್ಲಿ ಇವ್ರದ್ದೇ ಸ್ಥಾಪನೆ ಇದೆ. ತಂಬಳ್ಳಿಗೆ ಬಂದಾಗ ಅಲ್ಲಿ ಕೂಡ ಒಂದು ಸ್ಥಾಪನೆ ಮಾಡಿದ್ರು. ಹಾಗೆ ಒಂದೊಂದು ಮಾಡ್ಕೊಂಡು ಬಂದು ಎಲ್ಲಿವರೆಗೆ ಮೈಸೂರವರೆಗೆ ಹೋಯಿತು. ಇನ್ನು ಎಲ್ಲ ಕಡೆಯೂ ಕೂಡ ಎಲ್ಲಿ ನೋಡಿದ್ರು ಪ್ರಾಣದೇವರು ಅಷ್ಟು ಸ್ಥಾಪನೆ ಮಾಡಿಟ್ಟಿದ್ದಾರೆ. ಪೂಜೆ ಆಗದೇ ಇರ್ಬೋದು, ಅದು ಯಾರೊಬ್ಬರು ಪೂಜೆ ಮಾಡ್ತಾನೆ ಇರ್ತಾರೆ. ಬಳ್ಳಾರಲ್ಲಿ ಒಂದು 5-6 ಇದೆ, ಬಳ್ಳಾರಲ್ಲಿ ಕೂಡ ಇದೆ. ನೀವೇನು ಮಾಡಬೇಕು ಅಂದರೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀರಿ, ಅದೆಲ್ಲ ಬಿಟ್ಬಿಡಿ. ಇನ್ಮೇಲೆ ಗುರ್ತು ಹಾಕ್ಕೊಳ್ಳಿ ಎಲ್ಲೆಲ್ಲಿದೆ ಅಂತ. ಒಂದು ಕಡೆಯಿಂದ ಶುರು ಮಾಡಿ. ಮೊದಲು ಎಂಥೋದ್ಧಾರಕ್ಕೆ ಶುರು ಮಾಡಿ. 1, 2ನೇದು ಮುಳುಬಾಗಿಲು ಬನ್ನಿರಿ. ಮುಳುಬಾಗಿಲು 2 ಇದೆ ನಿಮಗೆ. ಒಂದು ನರಸಿಂಹ ತೀರ್ಥದಲ್ಲಿ, ಒಂದು ಮಠದಲ್ಲಿ. ಆ ಮಠದ ವೈಶಿಷ್ಟ್ಯ ಏನಂತ ಹೇಳಿದ್ರೆ 3 ದಿವಸ ತ್ರಿವಾಸರೋಪವಾಸೇನ 3 ದಿವಸ ಉಪವಾಸ ಮಾಡಿದ್ದ ವ್ಯಾಸರಾಜರು. ಇವತ್ತಂಕೂ ನೀನು ನಂಗೆ ದರ್ಶನ ಕೊಡಲಿಲ್ಲ ಅಂದರೆ ನಾನು ಇನ್ನು ಊಟ ಮಾಡೋದೇ ಇಲ್ಲ ಅಂತ. ಅದರಲ್ಲಿ ಅವರು ಶ್ರೀಪಾದರಾಜರಲ್ಲಿ ಅಭ್ಯಂಜನ ಅವರಿಗೆ, ಅವರು ಸುಖ ಪ್ರಾರಬ್ಧ ಅಭ್ಯಂಜನ ಅವರದು, ನೀವು ಪೂಜೆ ಮಾಡಿ ಅಂತ ಹೇಳಿದ್ರು. ಇವತ್ತೇನಾಯಿತು ಅಂದರೆ ಆ ಸಂಪುಟ ಇತ್ತು, 2 ಸಂಪುಟ ಹೇಳಿದ್ನಲ್ಲ, ತೆಗಿಲಿಕ್ಕೆ ಬರದೇ ಇದ್ದಿದ್ದು ಇವು ತೆಗೆದುಕೊಳ್ಳೇ ಬಂದುಬಿಡ್ತಾರೆ. ಅಲ್ಲಿ ಕೃಷ್ಣ ಪರಮಾತ್ಮ ನರ್ತನ ಮಾಡ್ತಾ ಕೂತಿದ್ದಾನೆ. ಆಗ ಸಾಲಿಗ್ರಾಮ ತೆಗೆದುಕೊಂಡು ತಾಳ ಹಾಕಿ ಶುರು ಮಾಡಿದ್ರು. ಆ ಸಾಲಿಗ್ರಾಮ ತುಂಡಾಗೋಯ್ತು, ಅದೂ ಗೊತ್ತಾಗಿಲ್ಲ ಅವರಿಗೆ. ಯಾರಾದರೂ ಸಾಲಿಗ್ರಾಮ ಹೊಡಿತಾರನ್ರಿ? ವ್ಯಾಸರಾಜ ಹಿಂಗೆ ಮಾಡಿಬಿಟ್ರಲ್ಲ, ಅದೇನು ಬೇರೆ ಉದ್ದೇಶ. ಅಲ್ಲೇನೆಂದರೆ ಬಳ್ಳಾರಿಯಿಂದ ಸ್ವಲ್ಪ ಮುಂದಕ್ಕೆ ನೀವು ಹೊಸಪೇಟೆ ಅಂತ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನೀವು. ಅಲ್ಲಿ ಹೊಸೂರಮ್ಮ ಅಂತ ಒಂದಿದೆ ಹೊಸಪೇಟೆಯಲ್ಲಿ, ಊರಾಚೆ ಇದೆ ಹೊಸೂರಮ್ಮ ಅಂತ. ಸಾಕ್ಷಾತ್ ದುರ್ಗಾದೇವಿಯವಳು, ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಕಣ್ಣು ಇಡಬೇಕಾಗಿತ್ತು. ಅದಕ್ಕೆ ಈ ಸಾಲಿಗ್ರಾಮ ತುಂಡಾಯ್ತಲ್ಲ, ಅದನ್ನು ತೊಗೊಂಡು ಅಲ್ಲಿ ಅಂಟಿಸಿದ್ರು. ನಾವು ಒಂದು 2-3 ತಿಂಗಳ ಹಿಂದೆ ನಾವು ಹೋಗಿದ್ದೆ ಅಲ್ಲಿಗೆ, ಹೊಸೂರಮ್ಮ. ಅಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬರೇ ಯಾರು ಬೇರೆ ಇತರೆಯವರು ಪೂಜೆ ಮಾಡೋದು. ನಾನು ನೋಡಬೇಕ್ರಿ ಅದನ್ನು ತೆಗೆದಿ ಅಂದರೆ ಆಗಲ್ಲ ಅಂದರು. ನೋಡಲಿಕ್ಕಾಗಲ್ಲ, ಎಲ್ಲ ಅಡ್ಡ ಹಾಕ್ಬಿಟ್ಟೇ ನಾವು ಇಡೋದು, ಕಣ್ಣು ತೆಗೆದು ನೋಡೋದೇ ಇಲ್ಲಂತ ಯಾರೂ ಇಲ್ಲ. ಅವನು ಮಾತ್ರ ಅಂತ ಅಷ್ಟೇ, ಇನ್ಯಾರಿಗೂ ಇಲ್ಲೇ ಇಲ್ಲ ಅಂತ. ಹಾಗೆ ಐನು ನಾ ಒಂದು 5 ರೂಪಾಯಿ ಕೊಟ್ಟಿದ್ದರೆ ತೋರಿಸ್ತಾ ಇದ್ದೇನೋ ಗೊತ್ತಿಲ್ಲ. ಅಂತೂ ಸದ್ಯಕ್ಕಂತೂ ಆಗಲ್ಲ ಅಂದ್ರೆ ನಾವು ಹೋಗಿದ್ದ, ಆ ಕಾಲಕ್ಕೆ ಹೋಗಿದ್ದೆ ನಾವು ಜಾಸ್ತಿ ಮಾಡದೆ ಬಂದ್ವಿ. ಅಂತೂ ಅಲ್ಲಿ ಆ ಸಾಲಿಗ್ರಾಮ ಅಲ್ಲಿದೆ. ಹೊಸೂರಮ್ಮನ ಕಣ್ಣಲ್ಲಿದೆ ಆ ಸಾಲಿಗ್ರಾಮ. ಒಂದು ವ್ಯರ್ಥ ಆಗಲಿಲ್ಲ ನೋಡಿ ಇದು. ಹೀಗೆ ಒಂದು ಕಾರ್ಯ ಮಾಡಿದ್ರೆ ಏನೋ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಇರುತ್ತೆ. ಅಲ್ಲೊಂದು ಸ್ಥಾಪನೆ ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಶ್ರೀಪಾದರಾಜರು ಅದು ಎದುರುಗಡೆ ಒಂದು ಲಕ್ಷ್ಮೀನಾರಾಯಣ ಪ್ರತಿಮೆ ಸ್ಥಾಪನೆ ಮಾಡಿದ್ರು. ಸುಂದರವಾದ ಸಾಲಿಗ್ರಾಮ ಮೂರ್ತಿ ಅದು. ಅದರ ಪಕ್ಕದಲ್ಲಿ ವ್ಯಾಸರಾಜರು ಈ ಒಂದು ಪ್ರಾಣದೇವನ ಸ್ಥಾಪನೆ ಮಾಡಿದ್ರು. ಹೀಗಾಗಿ ಅದು 2 ತಂಬಳ್ಳಿಯಲ್ಲಿ ಬಂದಾಗ ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲಿ ಮೂಲೆಗಳಲ್ಲಿ
ಆ ತಮಿಳುನಾಡು ಬೀದಿಲಿದೆ. ಇನ್ನೊಂದು ಈ ಪಲಂನೇರ್ ಹತ್ರ ಹೋಗ್ಬೇಕು ನೀವು, ಅಲ್ಲೇ ಸುಮಾರು 7-8 ಸಿಗುತ್ತೆ ನಿಮಗೆ. ಒಂದಲ್ಲಿ ತೀರ್ಥಮಂತಿದೆ. ಆ ತೀರ್ಥಮಂತ್ರ ಏನು ಗೊತ್ತಾ, ಅದು ಆನಂದ ತೀರ್ಥಮಂತಿದ್ದಿದ್ದು, ಈಗ ಆನಂದ ಹೊಟ್ಟೋಯ್ತು, ಈಗ ತೀರ್ಥ ಉಳ್ಕೊಂಡಿದ್ದೀಗ. ಯಾಕೆಂದರೆ ಮಧ್ವಾಚಾರ್ಯರು ಆ ಜಾಗದಲ್ಲಿ ಚಾತುರ್ಮಾಸ್ಯ ಮಾಡಿದ ಜಾಗ ಅದು, ಆನಂದ ತೀರ್ಥಂ ಅದಕ್ಕೆ ಹೆಸರು. ಅಲ್ಲಿ ಹೋಗಿ ವ್ಯಾಸರಾಜರೇ ಮಾಡುವ ಒಂದು ಪ್ರತಿಷ್ಠಾಪನೆ ಪ್ರಾಣದೇವರನ್ನು. ಹೀಗೆಲ್ಲ ಸುಮಾರು ಪ್ರಾಣದೇವ ಸ್ಥಾಪನೆ ಮಾಡಿ ಮೂಲೆಗಳಲ್ಲಿ ಇರತಕ್ಕಂಥ ಅನುಗ್ರಹ ಮಾಡಿದ್ದಾರೆ. ಹೀಗೆ ಶ್ರೀಪಾದರಾಜರಿಂದ ಪಾಠ ಕಲಿತ್ಕೊಂಡು ಎಲ್ಲ ವಾದಿಗಳು ನಿಗ್ರಹ ಮಾಡಲಿಕ್ಕೆ ಅಂತ ಹೋದವರು ನವದ್ವೀಪಕ್ಕೆ ಹೋಗಿ ನವೀನ ವ್ಯಾಸ ಅಂತ ಬಿರುದು ತಗೊಂಡ್ಬಂದರು. ಒಂದು ದಿವಸ ಬಸವ ಭಟ್ಟ ಅಂತ ಒಬ್ಬನು ಬಂದ. ಬಸವ ಭಟ್ಟ ಅಂತ ಶೈವ ಅದ್ವೈತದಲ್ಲಿ ನಿಸ್ಸೀಮ, ಅವನಿಗೇನು ಬರೋದಿಲ್ಲ. ಹಂಗೆ ಮಾಡಿ ಅವನ ಜೈಪತ್ರಿಗಳ ಇಲ್ಲಿ ಹಾಡಾಡಕ್ಕೆದ್ದಂತ ಅವನು. ಯಾಕೆಂದರೆ ಅಷ್ಟೊಂದು ಪತ್ರಿಕೆ ನನಗಿದೆ ನೋಡಿ ಅಂತ. ಅದೆಲ್ಲವನ್ನೂ ಕೂಡ ಗೆದ್ದುಕೊಂಡ್ರು. ಕಡೆಗೆ ಅವನು ಪೂಜೆ ಮಾಡ್ತಾ ಇರತಕ್ಕಂಥ ಒಂದು ಪಚ್ಚೆ ಲಿಂಗ, ಅದನ್ನು ಶಿವರಾತ್ರಿ ದಿವಸ ಪೂಜೆ ಮಾಡ್ತಾರಲ್ಲ ಶ್ರೀಗಳವರು, ಅದು ಆ ಒಂದು ವಶ ಮಾಡಿಕೊಂಡ್ರೆ ಪಡ್ಕೊಂಡು. ಇನ್ನು ಬೇಕಾದಷ್ಟು ಇದೆ. ಮುಖ್ಯವಾಗಿ ಮಾಡಿದ್ದು ಅಂದರೆ ಶ್ರೀನಿವಾಸ ದೇವರ 12 ವರ್ಷ ಕೈಂಕರ್ಯ, ಅದೊಂದು ವಿಶೇಷ. ಏನು ವಿಶೇಷ ಅದು ಅಂದರೆ, ಸಾಳುವ ನರಸಿಂಹ ಅಂತಿದ್ದವನು ಶ್ರೀಪಾದರಾಜ ಕಾಲದಲ್ಲಿ. ಆಗ ಶ್ರೀನಿವಾಸ ದೇವರ ಅರ್ಚಕರಿದ್ದಾರಲ್ಲ, ಅವರು ಪೂಜಾ ಕ್ರಮನೇ ಬೇರೆ, ಅವರು ವೈಖಾನಸಾಗಮ. ಆದರೆ ಅವ್ರು ಹೇಳೋದೇನು ಗೊತ್ತಾ, ಅವರ ಆಭರಣ ಎಲ್ಲ ಹಾಕ್ಕೊಂಬೋದು ಅವರೇ. ದೇವರ ಆಭರಣ ಎಲ್ಲ ಅವ್ರ ಕೈಲಿ ಇರ್ತಾಯಿತ್ತು, ಅವರೇ ಹಾಕ್ಕೊಂಬಿಡೋದು. ಮಗಳ ಮದುವೆ ಆದರೆ ಅವಳಿಗೆ ಹಾಕ್ಬಿಡೋದು, ಅಳಿಂಗ ಹಾಕ್ಬಿಡೋದು, ಒಂದು ಕಿರೀಟ ಇಟ್ಬಿಡೋದು, ಆಕಾಶ ಕೊಟ್ಟಿದ್ದು, ಹೀಗೆಲ್ಲ ಮಾಡ್ತಾಯಿದ್ರು. ಒಂದು ಸರಿ ಕೇಳ್ದ ಅವನು, ಇದೇನು ಹೀಗೆ ಮಾಡ್ತಾಯಿದ್ದೀನಿ ನೀವು ಅಂತ. ಶ್ರೀನಿವಾಸನೇ ನಮ್ಮ ವಶ, ಅವನ ಆಭರಣ ನಮ್ಮ ವಶ ಅಲ್ವಾ ಅಂದ್ಬಿಟ್ರು. ಮತ್ತು ಏನು ಮಾತಾಡೋದು. ಆದರೆ ಒಂದು ಸಾರಿ ಒಂದು ಗರುಡೋತ್ಸವ ಬರ್ತಾಯಿದೆ, ಗರುಡೋತ್ಸವ. ಆ ಗರುಡದ ಮೇಲೆ ಆ ಒಬ್ಬ ಅರ್ಚಕ ಇದ್ದಾನಲ್ಲ, ಅವನ ಮೊಮ್ಮಗನ ಉಪನಯನ. ಅವನ ಮೇಲೆ ಶ್ರೀನಿವಾಸದಲ್ಲಿ ಕೂರ್ಸ್ತಾರೆ, ಅಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅವನು. ಆ ಕಾಸಿನ ಸರ ಬರುತ್ತೆ, ಲಕ್ಷ್ಮೀ ಸರ ಅಂತ ಹೆಸರು, ಹಾಕ್ತಾರೆ ನೋಡಿ. 1000 ನಾಣ್ಯಗಳದು. ಒಂದು ಮುಖದಲ್ಲಿ ಏನಿದೆ, ಒಂದು ಮುಖದಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳು, ಇನ್ನೊಂದು ಕಡೆ ಲಕ್ಷ್ಮೀ ಚಿತ್ರ, ಇಂಥದ್ದಿರೋದು. ಅದು 4 ಎಳೆ ಇದೆ. ಅದು ಅಲ್ಲಿ ಹಾಕಿದ ಗರುಡನ ಕೆಳಗೆ ತನಕ ಬರುತ್ತೆ ಅದು, ಅಂಥದ್ದು. ಅದು ಅವನಾಗ ಹಾಕಿಸಿದ್ದಾರೆ. ಇದು ಯಾರೋ ರಾಜನ ಬೇರೆ ಹೇಳಿದ್ರು, ಈಗ ಕಣ್ಣಾರೆ ಬೇರೆ ನೋಡ್ದ, ಕತ್ತಿ ತಂದ, ಅಲ್ಲಿ ಸೇರಕಂದು ಎಲ್ಲ ವ್ಯಕ್ತಿನ ಕೊಂದೆ ಆಗ. ಕಡೆ ಅವನಿಗೆ ದುಃಖ ಆಯಿತು, ಬಾಗಿಲು ಹಾಕ್ಸ್ಬಿಟ್ಟ ಅದನ್ನು ಪೂಜೆಗೆ. ಅವ್ರು ಪೂಜೆ ಮಾಡಿಲ್ಲ ಅಂದರೆ ಬ್ರಹ್ಮಾದಿಗಳು ಮಾಡೇ ಮಾಡ್ತಾರೆ, ಬೇರೆ ವಿಚಾರ, ಪೂಜೆ ನಿಲ್ಲಲ್ಲ. ಆಗೇನು ಮಾಡಿದ್ರು, ಬ್ರಹ್ಮಹತ್ಯೆ ಪರಿಹಾರ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರವಾಗಿ ಶ್ರೀಪಾದರಾಜ ಹತ್ರ ಬಂದು, ಸ್ವಾಮಿ ನೀವು ನನ್ನ ಬ್ರಹ್ಮಹತ್ಯೆ ಮೊದಲು ಪರಿಹಾರ ಮಾಡಿ ಎಂದರು. ಆಯ್ತಪ್ಪ ಇರು ಸ್ವಲ್ಪ ದಿವಸ ಅಂದರು. ಅವ್ರು ಹೇಳ್ತಾರೆ, ವಿಪ್ರಹತ್ಯ ದೋಷ ಬರಲು ಏನು ಮಾಡಿದ್ರು, ಶಂಕೋದಕದಿಂದ ಪ್ರೋಕ್ಷಣೆ ಮಾಡಿ ನಿಮಗೆಲ್ಲ ದೋಷ ಪರಿಹಾರ ಆಗಿದೆ ಹೋಗಿ ಅಂದ್ರೆ. ನಮ್ಮವ್ರು ಬಿಡ್ತಾರಾ, ಕಾಯ್ತಾ ಇರ್ತಾರೆ ಏನಾದರೂ ಸಿಗ್ತಾರಾ ಅಂತ. ಅದೇ ಹಾಗ್ರಿ, ಶಂಕದಿಂದ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಅಷ್ಟು ಜನ ಬ್ರಾಹ್ಮಣರು ಕೊಂದ ಪಾಪ ಹೋಗೋದಾದರೆ ನಮ್ಮವ್ರ ಪಾಪಗಳು ಹೋಗಬೇಕಾಗಾರೆ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೆ ಸಂದೇಹ ಅಂತ ಆಯಿತು, ಹಾಗಾದ್ರೆ ಬನ್ನಿರಿ, ನಿಮಗೆ ಯಾವ ಬಟ್ಟೆ ಕಪ್ಪು ಮಾಡ್ಬೋದು, ಏನೇನು ಮಾಡಿ ಆ ರೀತಿ ಬಟ್ಟೆ ಕಪ್ಪು ಮಾಡ್ಕೊಂಬನ್ರಿ ಅಂದರು. ಅವರು ಗೇರೆಣ್ಣೆ ಇದೆ ನೋಡಿ, ಆ ಎಣ್ಣೆ ಬಿತ್ತು ಅಂದರೆ ಕರೆ ಹೋಗಲ್ಲ ಎಂದರು. ಅದನ್ನು ಆ ಗೇರೆಣ್ಣೆ ಏನಿದೆ ಅದನ್ನು ಅದ್ದಿ ಬಟ್ಟೆಯನ್ನು ತಂದು ಅವರು ಮುಂದೆ ಇಟ್ಟರು. ಅದೇ ಮಂತ್ರ ಅದೇ ಶಂಕೋದು ಪ್ರೋಕ್ಷಣೆ ಮಾಡಿ ಬೆಳ್ಳಗೆ ಮಾಡೋದು. ಗೇರೆಣ್ಣೆ ವಸನ ಹಸನು ಮಾಡಿದ ಮಹಿಮೆ ಸಾಲದೆ ಇಷ್ಟು ಮಹಿಮೆ ಸಾಲದಂತೆ ವ್ಯಾಸರಾಜ ಸ್ತೋತ್ರ ಮಾಡ್ತಾರೆ. ಇಂತಹ ಒಂದು ಮಹಿಮೋಪೇತರಾದವರು ಶ್ರೀಪಾದರಾಜ. ಅವನು ಕೇಳಿಕೊಂಡ, ಸ್ವಾಮಿ ನಿಮ್ಮ ಮಹಿಮೆ ಅಪಾರವಾದದ್ದು, ನನ್ನ ಬ್ರಹ್ಮಹತ್ಯೆ ಹೋಯಿತು, ನಂಗೆ ತೀರ್ಮಾನ ಆಯಿತು, ಈಗ ನೀವೇ ಬಂದು ಸ್ವಲ್ಪ ದಿವಸ ಪೂಜೆ ಮಾಡಿ ಅಂತ. ಯಾಕೆ ಆ ಹುಡುಗ ಉಪನಯನ ಆದವನು, ಅವನು 20 ವರ್ಷ ಆಗೋರು ಮಾಡ್ಲಿಕ್ಕೆ ಬರಲ್ವಲ್ಲ. ಅದಕ್ಕೋಸ್ಕರವಾಗಿ ಅವನು ತರಬೇತಿ ಕೊಟ್ಟು ನೀವು ಇದು ಮಾಡುವುದು. ಇಲ್ಲ, ನಾ ಇಲ್ಲೇ ಇರಬೇಕಾಗಿದೆ, ನಮ್ಮ ಶಿಷ್ಯ ಈಗ ತಾನು ಅಧ್ಯಯನ ಮಾಡಿ ತಯಾರಾಗಿದ್ದಾರೆ. ಯಾರಾದರೂ ಶ್ರೀನಿವಾಸ ದೇವರ ದರ್ಶನಕ್ಕೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋಣ. ನಮಗೆ ಅದು ಕಲ್ಯಾಣ ಉತ್ಸವಕ್ಕೆ ನಾವು ಬಂದಿತ್ತು ಅಂದರೆ ನೀವು ಹೋಗಿ ಅಂದರೆ ಅವ್ರು ಹೇಳ್ತಾನೆ, ಅವನು ಏನಾದರೂ ಸರಿ ಅವನೇ ಹೋಗಿ ಬರ್ತಾನೆ. ಶ್ರೀನಿವಾಸ ದೇವರ ದರ್ಶನ ಸಿಗೋದು ಎಲ್ಲಿದೆ, ಅಂಥದ್ದು ಶ್ರೀಪಾದರಾಜರು 12 ವರ್ಷ ಪೂಜೆ ಮಾಡಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ಶಿಷ್ಯರು ಕೊಟ್ಟರು ಅಂದರೆ
ಎಂಥ ಶ್ರೀಪಾದರಾಜರ ಗುಣ ನೋಡು, ಶಿಷ್ಯನ ಮೇಲೆ ಎಂಥ ವಾತ್ಸಲ್ಯ. ಸರಿ, ಇವರು 12 ವರ್ಷ ಅಲ್ಲಿ ಪೂಜೆ ಮಾಡಿದ್ರು ಶ್ರೀಮದ್ ದೇವರು. ವಾದಿರಾಜರು ಆ ಸಮಯಕ್ಕೆ ಬಂದು ಸರಿಯಾಗಿ ಬರುವಾಗ ಅವರು ಅಲ್ಲಿಗೆ ಹೋಗಿದ್ದರು ಗಂಡಕಿ ನದಿಗೆ. ಆ ಗಂಡಕಿ ರಾಜ ಇದ್ದಾನಲ್ಲ, ಅವನು ನೇಪಾಳ ರಾಜ, ಅವನ ಅನುಮತಿ ತಗೊಂಡು ತಾವೇ ಮುಳುಗಿ ಗಂಡಕಿಯಿಂದ ಸಾಲಿಗ್ರಾಮ ತೆಗೆದರು. ಅಲ್ಲೇನಾಗತ್ತೆ, ಗಂಡಕಿ ಇದರಲ್ಲಿ ಅಲ್ಲಿ ಹುಳುಗಳಿದೆ, ವಜ್ರಕೀಟ. ಆ ವಜ್ರಕೀಟ ಏನಿದೆ ಅದು ಕಚ್ಚಿಬಿಟ್ರೆ ಅಷ್ಟೇ. ಆಮೇಲೆ ಆದರೆ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ, ಅದು ವಾದಿರಾಜ ಗೊತ್ತಿತ್ತು. ಅವನು ಹೇಳ್ತಾನೆ, ನಮ್ಮ ಹತ್ರ ಅಷ್ಟು ಸಾಲಿಗ್ರಾಮ ನಾವು ಇಟ್ಕೊಂಡಿಲ್ಲ, ನೀವೇ ಬೇಕಾದ್ರೆ ಮುಳುಗಿ ತೊಗೊಳ್ಳಿ, ಅನುಮತಿ ಕೊಡ್ತೀನಿ ಎಂದ. ಆಯಿತು, ಮುಳುಗಿದರು. ಒಂದು ಹುಳನೂ ಕಟ್ಟಲಿಲ್ಲ. ತೆಗೆದು ತಂದು ರಾಶಿ ಹಾಕ್ಕೊಂಡ್ರು. ಅವ್ರಿಗೆ ಯಾವ್ದು ಬೇಕೋ ಹಾಗೆ ಮಾಡಿಕೊಂಡ್ರು. ಅವನಿಗೆ ಆಶ್ಚರ್ಯ, ಅದೇನು ಹೇಗೆ ನಿಮಗೆ ಯಾವುದು ಕಚ್ಚಿಲ್ವಲ್ಲ ಹೇಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು, ಪ್ರತಿಯೊಂದು ಅಪಾಯಕ್ಕೂ ಒಂದು ಉಪಾಯ ಇದ್ದೇ ಇರುತ್ತೆ. ಈ ಕೀಟಕ್ಕೆ ಆಗದೇ ಇದ್ದದ್ದು ಒಂದಿದೆ, ಸೊಪ್ಪು, ಅದೇ ತುಳಸಿ. ಆ ಹಾರ ಹಾಕ್ಕೊಂಡಿದ್ದೀವಿ ನೋಡಿ ನಾವು, ಅದಕ್ಕೆ ನಮ್ಮ ಹತ್ತಿರ ಬರಲಿಲ್ಲ ಅಂತ ಹೇಳಿದ. ತುಳಸಿ ಹಾರ ಹಾಕ್ಕೊಂಡು ಸಾಲಿಗ್ರಾಮವನ್ನು ಪೂರ್ಣವಾಗಿ ತಂದು ರಾಶಿ ಹಾಕ್ಕೊಂಡು ಅವರೇ ಗಂಟು ಕಟ್ಟಿ ಒಂದು ಸರ ಮಾಡಿ ಶ್ರೀನಿವಾಸ ದೇವರ ಹತ್ರ ಬಂದರು. ಎಲ್ಲಿ ನೋಡೋದು ಸಾಲಿಗ್ರಾಮವೇ. ಅಯ್ಯೋ, ಅಷ್ಟು ದೂರ ಹೋಗಿದ್ದೀನಿ ಸಾಲಿಗ್ರಾಮ ಪರಮಾತ್ಮನ ಕೊಳ್ಳಿಕ್ಕೆ ಅಂಥೇಳಿ, ಎಲ್ಲಿ ನೋಡು ಸಾಲಿಗ್ರಾಮವೇ, ತುಳಿಯೋದು ಬೇಡ ಅಂಥೇಳಿ ಮಂಡಿಯಿಂದ ಬೆಟ್ಟ ಹತ್ತಿದರು. ಇಲ್ಲಿ ಕೂಡ ಮೊಳಕಾಲ್ಮೂರು ಅಂತ ಹೇಳ್ತಾರೆ ಆ ಜಾಗಕ್ಕೆ. 3ನೇದು ಗಾಳಿಗೊಪ್ಪರ ಹೇಳ್ತಾ ಇರೋದು ಅದು ಮೊಳಕಾಲ್ಮೂರು ಅಂತ. ಅಲ್ಲಿಂದ ನಾವು ಮಂಡಿ ಇಟ್ಕೊಂಡೇ ಹೋಗಬೇಕು. ನಾವು ನಾವೇ ನೋಡಿದ್ರೆ ಮಂಡಿ ನೋವು ಅಂತ ಇರ್ತಾರೆ. ಆ ಮೊಳಕಾಲ್ಮೂರು ಹತ್ತೋದು ಮಾತ್ರ ಹತ್ತಲ್ಲ. ಡಾಕ್ಟ್ರ್ ಹೋಗ್ಬಿಟ್ಟು ₹1,00,000 ಕೊಟ್ಟು ಸರಿ ಮಾಡಿಸ್ಕೊಳ್ತಾರೆ. ಸುಲಭ ಮಾರ್ಗ ಇರುವಾಗ ಹಾಗೆ ಕಡೆಗೇನಾಯಿತು, ಪರಮಾತ್ಮ ಹತ್ರ ಬಂದರು. ಅಷ್ಟರಲ್ಲಿ ಆ ದೇವಸ್ಥಾನ ಸಮಯ ಮುಗಿದಿದೆ, ಬಾಗಿಲು ಹಾಕಿ ತೆಗಿಯೋದೇ ಇಲ್ಲ. ಅವನು ಗಲಾಟೆ, ಅವನು ತೆಗಿಯೋದೇ ಇಲ್ಲ. ಸರಿ, ಬೇಡ ಬಿಡಪ್ಪ ಅಂತೇಳಿ ಸೀದಾ ಅಲ್ಲಿ ಹೋದರು. ವಿಮಾನ ಶ್ರೀನಿವಾಸ ಇದಲ್ಲ, ಅಲ್ಲಿ ಕೂತ್ಕೊಂಡ್ರು. ಸುಮ್ಮನೆ ದೇವರನ್ನು ಧ್ಯಾನ ಮಾಡ್ತಾ ಕೂತ್ಕೊಂಡ್ರು. ಅಷ್ಟು ದೂರದಿಂದ ಹೋಗಿ ಗಂಡಕಿಗೆ ಹೋಗಿ ಈ ಹಾರ ತಂದಿದ್ದೇನೆ, ನಿನಗೇ ಬೇಡ ಅಂದರೆ ನಾ ಏನು ಮಾಡೋದು? ಸರಿ, ಇಟ್ಕೊಂಡಿದ್ದು ಬಿಡು, ಯಾವ ದರ್ಶನ ಕೊಡೋದು ಅಂದ ಕೂಡಲೇ ಎಲ್ಲ 7 ಬಾಗಿಲು ಕೂಡ ಎಲ್ಲ ಅದೇ ತೆಕ್ಕೊಂಬಿಟ್ಟವು. ಇದ್ದಕ್ಕಿದ್ದಾಗೆ ವಾದ್ಯಗಳು, ಧ್ವನಿಗಳು ಶುರು ಆದವು. ಅವನಿಗೆ ಆಶ್ಚರ್ಯ, ಕೀ ಇಲ್ಲೇ ಇದೆ, ಬೀದಿಗೆ ನನ್ನ ಹತ್ರ ಇಲ್ಲೇ ಇದೆ, ಯಾರು ತೆಗಿಬೇಕು? ಬಂದು ನೋಡ್ತಾನೆ. ನೋಡಿದ್ರೆ ದೊಡ್ಡ ಪುಷ್ಪದ ಹಾರ ಅವ್ರಿಗೆ ಬಿದ್ದಿದೆ. ಆಮೇಲೆ ವ್ಯಾಸರಾಜರು, ಅವರ ಶಿಷ್ಯ ಅದಕ್ಕಂಥ ಪುರಂದಾಸರು ಮತ್ತು ಕನಕದಾಸರು ಕುಣಿತಾ ಇದ್ದಾರೆ ಮುಂದುಗಡೆ. ಆಮೇಲೆ ನೋಡಿ, ಬಾಲ್ ತೆಗೆದಿದೆ, ದೇವರು ಎಲ್ಲರೂ ಕಾಣಿಸ್ತಾ ಇದ್ದಾರೆ. ಅವನೇ ಮಾಡ್ದ. ಅವತ್ತಿಂದ ಒಂದು ತೀರ್ಮಾನ ತಗೊಂಡ. ರಾಜರು ಅಂದರೆ ಸನ್ಯಾಸಿಗಳಲ್ಲಿ 3 ಜನ ಅಂತೆ. ಒಂದು ವ್ಯಾಸರಾಜರು, ಒಂದು ಶ್ರೀಪಾದರಾಜರು, ಒಂದು ವ್ಯಾಸರಾಜರು, 3 ರಾಜರುಗಳು. ಈ 3 ರಾಜರು ಕೂಡ ವಿಶೇಷವಾದ ಗೌರವ, ಮೆರವಣಿಗೆ, ಅದು ಪಲ್ಲಕ್ಕಿ ಇಂಥದ್ದು ಸುಳ್ಳು ಕರ್ಕೊಂಡ್ಬರ್ತಾರೆ ಒಳಗಡೆ. ಅದು ಇಲ್ಲಿಂದ ಶುರು ಆಗಿದ್ದು. ಅವರೇ ಮಾಡಿದ್ರು. ಆ ಹಾರವನ್ನು ತಂದಿದ್ದೀವಿ ಅಂತ ಹಾರ ಇಸ್ಕೊಂಡು ಆ ಪರಮಾತ್ಮನಿಗೆ ಹಾರವನ್ನು ಹಾಕಬೇಕು. ಆಗ ಅವರು ಇಷ್ಟಿದ್ದಾರೆ, ಅವನು ಅಷ್ಟಿದ್ದಾರೆ. 8.5 ಅಡಿ ಅವನು. ಶ್ರೀನಿವಾಸ ದೇವರು 8.5 ಅಡಿ, ಇವರು ಅಷ್ಟಿಲ್ಲ. ಮತ್ತು ಹಾರವನ್ನು ಹಿಡ್ಕೊಂಡು ಸ್ವಾಮಿ ಅಂದ್ಕೂಡಲೇ ಪರಮಾತ್ಮನೇ ಬಗ್ಗಿ ಅವನೇ ಹಾರ ಹಾಕಿಸ್ಕೊಂಡಂತೆ ಅಂಥೇಳಿದರೆ, ಇನ್ನು ಪರಮಾತ್ಮ ಭಕ್ತರಿಗೆ ಬಗ್ಗುತ್ತಾನೆ ಅನ್ನಲಿಕ್ಕೆ ಇದಕ್ಕಿಂತ ದೃಷ್ಟಾಂತ ಯಾವುದು ಬೇಕು ಹೇಳಿರೋಣ. ನಮ್ಮ ಭಕ್ತಿ ಸರಿಗಿತ್ತು ಅಂದರೆ ಶಿಲೆ ಅಲ್ಲ ಅದು, ನಮಗೆ ಮಾತ್ರ ಶಿಲೆ. ಯಾಕೆ ನಮ್ಮ ಬುದ್ಧಿ ಶಿಲಾ ಬುದ್ಧಿ, ಅದಕ್ಕೋಸ್ಕರ ಶಿಲೆ ಅಂತ ಕಾಣಿಸ್ತಾನೆ ಅಷ್ಟೇ ಹೊರತಾಗಿ ಶ್ರೀನಿವಾಸದೇವ ಶಿಲೆ ಅಂದರೆ ಅವನು ನಿಜವಾಗಲೂ ಶಿಲೇನ. ಅವನು ಏನು ಜ್ಞಾನವೇ ಬರೋದಿಲ್ಲ. ದಿವ್ಯವಾದ ಸಚ್ಚಿದಾನಂದವಾದ ಮೂರ್ತಿ ಪರಮಾತ್ಮಂದದು. ಆದ್ದರಿಂದ ಖಂಡಿತವಾಗಿ ಕೂಡ ಶಿಲೆ ಅನ್ಕೋಬಾರ್ದು. ಎಷ್ಟೋ ಜನ ಜ್ಞಾನಿಗಳಿಗೆ ಅಪ್ರಾಕೃತವಾದ ಚಿದಾನಂದಾತ್ಮಕವಾದ ಒಂದು ರೂಪವನ್ನೇ ತೋರಿಸ್ತಾರೆ ಶ್ರೀನಿವಾಸ ದೇವರು. ನೀವು ಹೆಂಗೆ ಹೋಗ್ತೀರ ಹಂಗೆ ದರ್ಶನ ಒಂದು ಆ ರೀತಿ. ಅಂತಹ ಶ್ರೀನಿವಾಸ ದೇವರನ್ನು ಮೈ ಮುಟ್ಟಿದರೆ, ಈಗಲೂ ಕೂಡ ಅನುಭವಸ್ಥರು ಹೇಳ್ತಾರೆ, ಮೈ ಮುಟ್ಟಿದರೆ ಮೆತ್ತಗಿರುತ್ತಂತೆ ಪರಮಾತ್ಮನ ಕೈಯೇ. ಯಾಕೆ 40 ವರ್ಷದಿಂದ ಪೂಜೆ ಮಾಡಿದವರು ಒಬ್ಬರು ಇದ್ದಾರೆ, ರಾಮಚಂದ್ರ ಭಟ್ರು ಎಂಬುದಾಗಿ. ಅವರು ಆಗಾಗ ನಮ್ಮನೆಗೆ ಊಟಕ್ಕೆ ಬರ್ತಾರೆ. ಅವರು ಬೆಂಗಳೂರು ಬಂದಾಗ
ಇನ್ನೆಲ್ಲೂ ಊಟಕ್ಕೆ ಹೋಗಲ್ಲ, ಭಾನಿಷ್ಠೆ. 40 ವರ್ಷ ಪರಮಾತ್ಮನ ಮುಟ್ಟಿ ಪೂಜೆ ಮಾಡಿದವರು. ಅವರು ಹೇಳಿದ ಮಾತಿದು. ಎಷ್ಟೋ ಗುಟ್ಟಿ ಹೇಳಬಾರ್ದಂಥವರಲ್ಲಿ ಕೆಲವು ಮಾತ್ರ ನಂಗೆ ಹೇಳಿದ್ದಾರೆ. ಆ ಏನಿರುತ್ತೆ, ಶ್ರೀನಿವಾಸ ದೇವರಿಗೆ ತಿರುಮಂಜನ ಅಂತ ಶುಕ್ರವಾರ ದಿವಸ ಮಾಡ್ತಾರೆ. ಎಲ್ಲ ಮೈಯೆಲ್ಲ ಬಿಸಿರಾದಮೇಲೆ ಒರೆಸ್ಕೊಂಬರ್ತಾರೆ. ಎಲ್ಲ ಪೂರ್ತಿ ಮಾಡಿ ಇನ್ನೇನು ಬೇರೆ ಆಭರಣ ಎಲ್ಲ ಹಾಕಬೇಕು ಅಷ್ಟು. ಪುನಃ ಎಲ್ಲ ಪೂರ್ತಿ ನಮಗೆ ಅಭ್ಯಂತರ ಬಿಸಿ ಬಿಸಿ ಮಾಡಿದರೆ ಬೆವರು ಬಂದಿರುತ್ತಲ್ಲ, ಹಾಗೆ ಬಂದಿರುತ್ತಂತ. ಆ ಕೈ ಹಿಂಗೆ ಇಟ್ಕೊಂಡಿರಲ್ಲ, ಕಟಿ ಹಸ್ತ ಅಂತ ಇದು ನೋಡಿ, ಇದು ಅಭಯ ಹಸ್ತ ಇದಲ್ಲ, ಇದಕ್ಕೆ ವರದ ಹಸ್ತ ಅಂತ ಹೆಸರು. ಇದಕ್ಕೆ ಕೌತುಕ ಅಂತ ಕಟ್ಟಬೇಕು. ಕೌತುಕ ಅಂದರೆ ಏನು? ಕೈಗೆ ಒಂದು ಕಂಕಣ ಕಟ್ಟಬೇಕು. ಕಂಕಣ ಕಟ್ಟು ಇದು ತಗಲತ್ತಲ್ಲ ಈ ನಾಡಿ, ಆ ನಾಡಿ ಪಟ 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 ಹೊಡ್ಕೊತಾ ಇರುತ್ತಂಥದ್ದು. ನಾಡಿ ಶಬ್ದ ಅವ್ರು ಹೇಳಿದ್ದಿದ್ದು ಅದನ್ನು. ಆದ್ದರಿಂದ ಯಾವುದೋ ಒಂದು ಮೂರ್ತಿ, ಕಲ್ಲು ಮೂರ್ತಿ ಅಂತ ನೀವು ತಿಳ್ಕೊಂಡ್ರಿ ಅಂದರೆ ನಾವು ಖಂಡಿತ ಹಾಗೆ ತಿಳ್ಕೊಂಡ್ರೆ ಅಲ್ಲಿ ಹೋಗಲೇಬಾರ್ದು. ದಿವ್ಯ ಅಪ್ರಾಕೃತವಾದ ಮೂರ್ತಿ, ನನ್ನ ದೃಷ್ಟಿ ಹಿಂಗೆ ಕಾಣ್ತಾ ಇದ್ದಾನೆ ಅಷ್ಟೇ ಹೊರಬೇಕು, ಅಷ್ಟೇ ಹೊರತಾಗಿ. ಇನ್ನೊಂದೇನೆಂದರೆ, ಒಂದೊಂದು ಸಾರಿ ನೀವು ಯಾವ ಭಾವನೆಯಿಂದ ನೀವು ಅಲ್ಲಿ ಹೋಗ್ತೀರಿ, ಆ ಭಾವನೆಯಿಂದ ಪರಮಾತ್ಮನ ದರ್ಶನ ಕೊಡ್ತಾನೋ. ನೀವು ಆ ದರ್ಶನ ಆಗಬೇಕು ಅಂತಿದ್ದು ಯಾರ ಇನ್ಫ್ಲೂಯೆನ್ಸೂ ಬೇಡ, ಶ್ರೀನಿವಾಸನ ಇನ್ಫ್ಲೂಯೆನ್ಸೇ ಸಾಕು. ಶ್ರೀನಿವಾಸನ ಕೇಳ್ಕೊಂಡು ಹೋಗಿ, ಸ್ವಾಮಿ ನಿನ್ನ ದರ್ಶನಕ್ಕೆ ಅಂತ ಬರ್ತಾಯಿದೆ, ಒಳ್ಳೆ ದರ್ಶನ ಕೊಡಪ್ಪ ಅಂದರೆ ಒಳ್ಳೆ ದರ್ಶನ ಕೊಡ್ತಾರೆ. ನಾವು ಹೋಗೋದು ಅಲ್ಲಿ ತಿರುಪತಿ ಹೋಗ್ತಾ ಇದ್ದೀನಿ, ಹಾಗೆ ಆದರೆ ಹೋಗ್ಬಿಡ್ತೀವಿ ತಿರುಮಲಕ್ಕೆ ಅಂತ ಹೇಳ್ರಿ, ಅಷ್ಟೇ 3 ನಾವೇ ಗತಿ. ನಿಮಗೆ ದರ್ಶನ ಇಲ್ಲೇ ಇಲ್ಲ ಆವತ್ತು ನಿಮಗೆ. ಅಂದರೆ ಇದೆಲ್ಲ ವ್ಯಾಸರಾಜರ ಮಹಿಮೆಗಳು. ವ್ಯಾಸರಾಜರ ಮಹಿಮೆಯನ್ನು ನಾವು ಹೇಳಲಿಕ್ಕೆ ಕೂತು 1 ಗಂಟೆ 1.5 ಗಂಟೆ ಅದೆಲ್ಲ ಹೇಳ್ತೀವಿ ಅಂದಾಗಲ್ಲ. ಏನಿಲ್ಲ ಅಂದ 6ಕ್ಕೆ ಶುರು ಮಾಡಬೇಕು, ಯಾವಾಗ ಬೆಳಿಗ್ಗೆ, ಸಾಯಂಕಾಲ 6ಕ್ಕೆ ಮುಗಿಸ್ಬೇಕು. ಇಲ್ಲದೇ ಇದ್ರೆ ಇಲ್ಲೆಲ್ಲ ಹಾಗೆ ತಾನೆ 1 ಗಂಟೆ ಹಾಗೂ ಹೀಗೂ ಕೂತಿರ್ತಾರೆ. 1 ಗಂಟೆ ಆಗ್ತಾ ಇದ್ದ ಹಾಗೆ ಗಡಿಯಾರ ನೋಡಿ ಶುರು ಮಾಡ್ತಾರೆ. ಅದಕ್ಕೂ ಮುಗಿಸ್ಲಿಲ್ಲ ಅಂದರೆ ಅವರಷ್ಟವರೇ ಎದ್ದುಬಿಟ್ಟು ಇರ್ತಾರೆ. ಅದಕ್ಕೆ ನೀವು ಎದ್ದೋಕ್ಕಿಂತ ಮೊದಲೇ ನಾವು ಮುಗಿಸೋದು ವಾಸಿ. ಆದ್ದರಿಂದ ಇಂತಹ ವ್ಯಾಸರಾಜರ ಆರಾಧನೆ ದಿವಸದಲ್ಲಿ ಅವರ ಗ್ರಂಥಗಳೇನು, ನ್ಯಾಯಾಮೃತ, ಚಂದ್ರಿಕಾ, ತರ್ಕದಾಂಡವಿ ಇತ್ಯಾದಿ ಗ್ರಂಥಗಳು ನರಸಿಂಹದೇವರ 3 ಕಣ್ಣುಗಳಂತೆ ಅಂತ ವಾದಿಂದ ತೀರ್ತಾರೆ. ಮಾಯಾತಂತ್ರಾಮರಾರಿ ಸ್ಮಯಮಪನೇತೋ ಮದ್ದು ಸಿದ್ಧಾಂತ ನಾಮನೋ ನೇತ್ರಾಣೀವ ತ್ರಯೋಪಿ. ಹಾಗೆ ಅಂದರೆ ವ್ಯಾಸರಾಜರ ಅವರ ಗ್ರಂಥಗಳು ಇಲ್ಲ ಅಂತ ಆಗಿದ್ದರೆ, ಯಾರು ಹೇಳೋದು? ಅಪ್ಪಯ್ಯ ದೀಕ್ಷಿತೆ ಹೇಳೋದು. ವ್ಯಾಸರಾಜರ ಗ್ರಂಥ ಇರಬಾರ್ದಾಗಿತ್ತು ನೋಡ್ರಿ. ವಿಜೇಂದ್ರ ತೀರ್ಥರೇ ಮಧ್ವಾಚಾರ್ಯರ ಗ್ರಂಥಗಳೆಲ್ಲ ಗಾಳಿಪಟದಂತೆ ಧೂಳಿಪಟ ಮಾಡಾಕೋತಾ ಇದ್ದೆ ಅಂತ ಅವನ. ಯಾಕೆ ಅಂದರೆ ಮಧ್ವಾಚಾರ್ಯ 37 ಗ್ರಂಥಗಳು ಎಂಬತಕ್ಕಂಥ ಸೌತೆಕಾಯಿ ಇದೆಲ್ಲ, ಅದಕ್ಕೆ ವ್ಯಾಸರು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಅಂತ 3 ಕಟ್ಟು ಹಾಕಿಟ್ಟುಬಿಟ್ಟಿದ್ದಾರೆ. ಅದು ಏನು ಮಾಡಿದ್ರು ಅಲ್ಲಾಳಿಕ್ಕಾಗಲ್ಲ ಅಂತ ಅವನೇ ಹೇಳ್ಕೊಂಡವನು. ಇನ್ನು ಕೃಷ್ಣಶಾಸ್ತ್ರಿಗಳು ಅಂತ ಅವರೊಂದು ಹೇಳಿದ್ದಾರೆ ಮಾತು. ಅವರು ಹೇಳ್ತಾರೆ, ಮಾಧ್ವರಿಗಿಂತಲೂ ಕೂಡ ಅದ್ವೈತಿಗಳಾದ ನಾವು ಬೆಳಗಾಗಿದ್ದು ವ್ಯಾಸರಾಜನ ಸ್ತೋತ್ರ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಸ್ಮರಣೀಯರವರು. ಯಾಕೆ ಅಂದರೆ ಭಾಮತೀಕಾರ ಗೊತ್ತಿಲ್ಲ ನಮಗೆ, ವಿವರಣಕಾರ ಗೊತ್ತಿಲ್ಲ, ವಾಚಸ್ಪತಿ ಮಿಶ್ರ ಗೊತ್ತಿಲ್ಲ. ಇವರು ಖಂಡನೆ ಮಾಡುವ ನೆಪದಿಂದ ಆದರೂ ಕೂಡ ಅವರೆಲ್ಲ ಮತಗಳನ್ನು ಹೇಳಿ, ಹೆಸರುಗಳು ಹೇಳಿ ಅವರ ಅನುವಾದ ಮಾಡಿದ್ದಾರೆ. ಅಂದರೆ ಇವರಿಗೆ ಮಾಧುರಿಗಿಂತಲೂ ನಾವೇ ಚಿರುಗುಣಿ ಆಗಿರ್ಬೇಕು. ನಾವು ಬೆಳಗಾಗಿದ್ದು ವ್ಯಾಸರಾಜ ವ್ಯಾಸರಾಜ ಅಂತ ಅನ್ಬೇಕು, ಬೆಳಗಾಗಿದ್ದು ಅಂತ ಬರ್ಕೊಂಡಿದ್ದಾನೆ ಅವನು. ಈಗಲೂ ಇದ್ದಾರೆ ಅವರು ಕೃಷ್ಣಶಾಸ್ತ್ರಿಗಳು ಅಂಥೇಳಿ. ವಿದ್ಯಾಮಾನ್ ತೀರ್ಥರ್ಥ ಸುಮಾರು ಸತಿ ವಾಕ್ಯಾರ್ಥಕ್ಕೆ ಬಂದವರು, ದೊಡ್ಡ ಪಂಡಿತರು, ಅದ ನಿಗರ್ವಿಗಳು. ಜ್ಞಾನ ಇದ್ಮೇಲೆ ಒಪ್ಪಿದ್ದ. ಅಂದರೆ ಇಂತಹ ಒಂದು ಎಷ್ಟೋ ಜನಕ್ಕೆ ಮಾಧ್ವರಲ್ಲಿ ಮೀಮಾಂಸಾಶಾಸ್ತ್ರ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದರು. ಅದಕ್ಕೆ ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಬರೀ ವೈದಿಕ ದೃಷ್ಟಾಂತಗಳೇ ಇದೆ, ಮೀಮಾಂಸಾದ್ದೇ. ಚಂದ್ರಿಕಾದಲ್ಲೆಲ್ಲ ಮೀಮಾಂಸಾ ದೃಷ್ಟಾಂತಗಳೇ. ಹೀಗೆ ಮಾಡಿ ಮಾಧ್ವರಿಗೆ ಮೀಮಾಂಸಾಶಾಸ್ತ್ರ ಗೊತ್ತಿಲ್ಲ ಅಂತ ಹೇಳಬೇಡ, ಅದು ನಿನ್ನ ಅಜ್ಞಾನ ಅಷ್ಟೇ ಹೊರತಾಗಿ ಗೊತ್ತಿಲ್ಲ ಅಂತಲ್ಲ. ಆಮೇಲೆ ವಿಜೇಂದ್ರ ತೀರ್ಥರು ಎಷ್ಟು ಗ್ರಂಥ, ಜೈಮಿನಿ ನ್ಯಾಯ ವಿಸ್ತರಮಾಲ ಎಂಬುದಾಗಿ ಅದೊಂದು ಸುಮಾರು ಗ್ರಂಥಗಳೆಲ್ಲ ಅವರು ಬರೆದಿದ್ದಾರೆ. ಹೀಗಾಗಿ ವ್ಯಾಸರಾಜರಿಂದ ಶುರುವಾಯಿತು ನೋಡ್ರಿ. ಯಾವುದು? ವಾದ ಪ್ರತಿವಾದ ಇತ್ಯಾದಿಗಳು. ನ್ಯಾಯಾಮೃತ ಅದಕ್ಕೆ ಮಧುಸೂದನ ಸರಸ್ವತಿ ಅವರದ್ದು ಬೇರೆ, ಬ್ರಹ್ಮಗೌಡಾನಂದ ಅಂತ ಅದರ ಬೇರೆ ಇದೆ ಅನ್ನೋದು. ಅದು ಅದ್ವೈತ ಸಿದ್ಧಿ ಎಷ್ಟು ಗ್ರಂಥಗಳು. ಆದಮೇಲೆ ಒಬ್ಬರ ಮೇಲೆ ತರಂಗಿಣಿ ಆಚಾರ್ಯರು, ರಾಮಾಚಾರ್ಯರು ಅವ್ರು ಬರೆದಿದ್ದು.
ಇವೇ ಮೊದಲಾದ ವಾಕ್ಯ. ಆಮೇಲೆ ಪ್ರತಿಯೊಂದು ಕೂಡ